பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ಸೂಕಾಗೆ ಒಳ್ಳೆ ದಿನ ಬರೋಕ್ ಮುಂಚೆನೆ ಎಲ್ಲ ಕೆಟ್ಟ ದಿನಗಳು ಬರ್ತಾ ಇದ್ದಾವೆ. ನನ್ನ ದೊಡ್ಡ 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 ಕನಸುಗಳಿಗೆ ಒಂದು ಚಿಕ್ಕ ಮಗು ನೀರು ಏರ್ಚೋದು ನನಗಿಷ್ಟ ಆಗೋದಿಲ್ಲ. ನೀವ್ ಯಾರು ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ. ನೀನೇನ್ ಮಾಡ್ತಾ ಇದೀಯಾ? ನಿನಗೆ ಸರಿಯಾಗಿ ಮಿಕ್ಸ್ ಮಾಡೋದಕ್ಕೂ ಬರೋದಿಲ್ಲ. ಕೊಡಿಲೆ, ನಾನು ಅದನ್ನ ಮಿಕ್ಸ್ ಮಾಡ್ತೀನಿ. ಆ ಚಿಕ್ಕ ಮಗು ನನ್ನ ಕನಸುಗಳಿಗೆ ನೀರ್ ಎರಚಿ ಹಾಳು ಮಾಡೋದು ನನಗಿಷ್ಟ ಇಲ್ಲ. ನೆವರ್ ನೆವರ್ ಎವರ್. ನಾನು ಪ್ರಪಂಚದಲ್ಲಿ ಅದ್ಭುತವಾದ ರಬ್ಬರ್ನ ಮಾಡಬೇಕು. ತುಂಬಾ ಅದ್ಭುತವಾದ್ದು. ಎಂತ ರಬ್ಬರ್ ಅಂದ್ರೆ ಮುರಿದು ಹೋಗ್ಬಾರ್ದು, ಅರ್ದು ಹೋಗ್ಬಾರ್ದು, ಸ್ಮೂತ್ ಆಗಿರ್ಬೇಕು, ಮತ್ತೆ ಅದ್ಭುತವಾಗಿರ್ಬೇಕು. ಯಾರೋ ಈಗ ಮಾಡಿದ್ದು? ಅಯ್ಯೋ ನನಗೆ ಗೊತ್ತಿಲ್ಲ ಬಾಸ್. ನನ್ನನ್ನ ಯಾರು ತಳ್ಳಿದ್ದು? ನೀನೇನೋ? ಇಲ್ಲ ಬಾಸ್, ನಾನಲ್ಲ. ಹಾಗಾದ್ರೆ ನೀನೇ ಇರ್ಬೇಕು ತಾನೇ? ನನಗೇನಾದ್ರೂ ಆಗ್ಬಿಟ್ಟಿದ್ರೆ ಯಾರ್ ಗತಿ? ಬಾಸ್, ನೀವು ಇಷ್ಟೊಂದು ಎಕ್ಸ್ಪೆಂಡಬಲ್ ಹೇಗೆ ಆಗ್ತಿದ್ದೀರಾ? ನನಗಂತೂ ಭಯ ಆಗ್ತಿದೆ. ಬಾಸ್ ಬಾಸ್ ನಿಮ್ ಬಾಡಿಗೆ ಏನಾಯ್ತು ಬಾಸ್? ನನ್ನ ಬಾಡಿಗೇನು ಆಗೋಯ್ತಾ? ಏನಾಗೋಯ್ತು? ಇದು ಏನಾಗಿದೆ? ಇದು ಅದ್ಭುತ ಆಗೋಯ್ತು. ನನ್ನ ದೇಹ ಈಗ ಅದ್ಭುತಗಳನ್ನ ಮಾಡುತ್ತೆ, ಮತ್ತೆ ಸಿಕ್ಕಾಪಟ್ಟೆ ಮಾಲ್ ಸಂಪಾದಿಸಬಹುದು. ಇದು ಹೇಗಾಯ್ತು, ಯಾಕಾಯ್ತು ನನಗಂತೂ ಗೊತ್ತಿಲ್ಲ. ಆದ್ರೆ ಈಗ ನಾನು ಏನೇನು ಮಾಡ್ತೀನಿ ಅಂತ ಅದು ನನಗೆ ಮಾತ್ರ ಗೊತ್ತಾಗೋದು. यो 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 मैं हूँ रबर मैन, अब ना कोई डर है ना कोई फिक्र, सबको नचाऊंगा मैं अपने उंगली पर. यो 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 आई एम द रबर मैन, जो भी चाहे अब मैं करूंगा, किसी भी कभी नहीं डरूंगा. अपनी मर्जी का मैं मालिक हूँ, जैसे चाहे वैसे मैं करूंगा. रबर मैन, रबर मैन, he's the rubber man. Rubber man, rubber man, he's the rubber man. ಹೇಗೆ ಬೇಕೋ ಹಾಗಿರ್ತಾನೆ, ಯಾರಿಗೂ ಈಗ ಹೆದರೋದಿಲ್ಲ. ತನ್ನಿಷ್ಟ ಬಂದಂಗ್ ತಾನಿರ್ತಾನೆ, ಯಾರಿಗೂ ಕೂಡ ಹೆದರೋದಿಲ್ಲ. ನನಗ್ ಗೊತ್ತಿಲ್ಲ ನಾನು ಹೇಗಾದೆ ಅಂತ, ಆದ್ರೆ ಹೇಗೆ ಆಗಿರ್ಲಿ ಅದು ತುಂಬಾ ಒಳ್ಳೇದಾಯ್ತು. ರಬ್ಬರ್ ಫ್ಯಾಕ್ಟರಿಗಿಂತ ದೊಡ್ಡ ಐಡಿಯಾ ನನ್ನ ತಲೆಯಲ್ಲಿದೆ. ನಾನು ಸೈಂಟಿಸ್ಟ್ ನ ಟೀಮ್ ಇಡ್ತೀನಿ. ಅವರು ರಿಸರ್ಚ್ ಮಾಡ್ತಾರೆ ನಾನು ಹೇಗಾದೆ ಈ ರೀತಿ ಅಂತ. ಮತ್ತೆ ನಂತರ ರಬ್ಬರ್ ಮ್ಯಾನ್ಗಳನ್ನ ತುಂಬಾ ಮಾಡ್ತೀನಿ. ಇದಕ್ಕೆ ನನಗೆ ಸಿಕ್ಕಾಪಟ್ಟೆ ದುಡ್ಡಿನ ಅವಶ್ಯಕತೆ ಬೀಳುತ್ತೆ. ಅದಕ್ಕೆ ವ್ಯವಸ್ಥೆನ ನಾವೆಲ್ಲರೂ ಸೇರ್ ಮಾಡೋಣ. ಹೆಲೋ ಲಡ್ಡು ಸಿಂಗ್ ಅವರೇ. ಹಲೋ ಹಲೋ, ನಿಮ್ ಕಂಪ್ಲೇಂಟ್ ಏನು ಅಂತ ಹೇಳಿ. ಯಾರು? ಯಾರದು? ನಾನು ಇಲ್ಲಿದ್ದೀನಿ, ಮೇಲ್ ನೋಡಿ. ನೀನ್ ಯಾರು? ಏನಾಯ್ತು? ಅಯ್ಯೋ ಅಯ್ಯೋ, ಜನಮ ಓಡು ಓಡು, ಜನಮ ಓಡು, ಜನಮ. ಯಾಕೆ ಹಿಂಗ ಆಡ್ತಿದ್ದೀರಾ? ಹಲೋ ಲಡ್ಡು ಸಿಂಗ್ ಅವರೇ, ಹೇಗಿದ್ದೀರಾ? ನಿನ್ನ ನೋಡಿದ ಮೇಲೂ ನಾನು ಹೇಗೆ ಆರಾಮಾಗಿರಕ್ ಸಾಧ್ಯ? ನೀನ್ ಯಾರು ತಮ್ಮ? ನೀನ್ ಯಾರು? ನಾನು ರಬ್ಬರ್ ಮ್ಯಾನ್. ನಾನು ರಬ್ಬರ್ ಪ್ಲಾನೆಟ್ ಇಂದ ಬಂದಿದ್ದೀನಿ. ನಾನು ಇಲ್ಲಿಂದ ನಿಮ್ಮ ಪ್ಲಾನೆಟ್ ನ ಎತ್ಕೊಂಡು ಹೋಗಕ್ ಬಂದಿದ್ದೀನಿ. ನಾವು ಹ್ಯೂಮನ್ ಬಾಡಿ ಮೇಲೆ ರಿಸರ್ಚ್ ಮಾಡ್ಬೇಕು ಅಂತಿದ್ದೀವಿ. ಏನು ಏನು? ನೀನ್ ನನ್ನನ್ನು ಕರ್ಕೊಂಡೋಗಿ ಏನ್ ಮಾಡ್ತೀಯ? ನಾನು ಆ ಕೆಲಸ ಎಲ್ಲ ಮಾಡೋದಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಜನ ಹೇಳ್ತಾರೆ ಲಡ್ಡು ಸಿಂಗ್ ಯಾವುದೇ ಕೆಲಸ ಮಾಡೋದಿಲ್ಲ ಅಂತ.
ಹೂ, ಹೂ, ಹೂ. ನೀನ್ ಬರಲ್ಲ ಅಂದ್ರೆ ಬಿಟ್ಟು ಹಾಕ್ಬಿಡು, ಆದ್ರೆ ನಾನು ಎಲ್ಲಾ ನಗರದ ವಾಸಿಗಳನ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ನೀನೇನ್ ಮಾತಾಡ್ತಾ ಇದೀಯಾ? ಹಾಗೆಲ್ಲ ಮಾಡ್ಬೇಡ ನೀನು. ಎಲ್ಲರನ್ನು ಕರ್ಕೊಂಡು ಹೋದ್ರೆ ನಾನು ಒಬ್ನೇ ಇಲ್ಲಿ ಇದ್ಕೊಂಡು ಏನ್ ಮಾಡ್ಲಿ? ಓಕೆ, ನಾನು ಯಾರನ್ನು ಕರ್ಕೊಂಡು ಹೋಗೋದಿಲ್ಲ, ಆದ್ರೆ ನೀನು ಬದಲಾಗಿ ನೀನು ಇಡೀ ನಗರವನ್ನೇ ಖಾಲಿ ಮಾಡಿಸ್ಬೇಕಾಗತ್ತೆ. ಯಾರು ಕೂಡ ಒಂದು ಸಾಮಾನು ಕೂಡ ಎತ್ಕೊಂಡು ಹೋಗ್ಲೇಬಾರ್ದು. ಹೇಳು ಹೇಳು ಹೇಳು, ಒಪ್ಪಿಗೆ ಇದೆ ತಾನೇ ನಿನಗೆ? ಹೇಳು. ಒಪ್ಪಿಗೆ ಒಪ್ಪಿಗೆ, ನೀನ್ ಹೇಳ್ದ ಹಾಗೆ ಆಗ್ಲಿ. ನಾನು ಈಗ್ಲೇ ಊರನ್ನೆಲ್ಲ ಖಾಲಿ ಮಾಡ್ತೀನಿ. ಬೇಗ ಬೇಗ ಎಲ್ಲರೂ ಊರನ್ನ ಖಾಲಿ ಮಾಡಿ. ಏನೇನ್ಗಳು ಬರ್ತಾ ಇದಾವೆ, ಅವ್ರು ಯಾರು ಉಳಿಸೋದಿಲ್ಲ. ಜೀವನ ಉಳಿಸಬೇಕು ಅಂದ್ರೆ ಎಲ್ಲರೂ ನಗರನ ಖಾಲಿ ಮಾಡಿ. ಲಡ್ಡು ಸಿಂಗ್ ಸರ್, ನೀವ್ ಇದ್ಯಾವ ತರ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀರಾ? ಶಿವ, ಏನಂತ ಹೇಳಿ? ಪೊಲೀಸ್ ಸ್ಟೇಷನ್ಗೆ ಒಂದು ಏಲಿಯನ್ಸ್ ಬಂದು ನನಗೆ ಧಮಕಿ ಹಾಕಿದೆ. ಒಂದ್ ವೇಳೆ ಊರ್ನ ಖಾಲಿ ಮಾಡ್ಲಿಲ್ಲ ಅಂದ್ರೆ ಅವರೆಲ್ಲ ಬಂದು ನಮ್ಮನ್ನ ರಬ್ಬರ್ ಪ್ಲಾನೆಟ್ಗೆ ರಿಸರ್ಚ್ ಕರ್ಕೊಂಡು ಹೋಗ್ತಾರೆ. ರಬ್ಬರ್ ಪ್ಲಾನೆಟ್ ನೋಡು ಶಿವ, ಏಲಿಯನ್ಗಳು ಇರ್ತವೆ ಅಂತ ನಾನು ಅವತ್ತು ಹೇಳಿದ್ದಲ್ಲ. ನೋಡು, ಏಲಿಯನ್ಗಳು ಬಂತು. ಇವಾಗಾದ್ರೂ ನೀವು ನನ್ನ ನಂಬ್ತಿರಲ್ಲ? ಏಲಿಯನ್ ಇರ್ತವೆ. ನೋಡಿ, ಮತ್ತೆ ಇವನ್ ಏಲಿಯನ್ ರಾಗ ಶುರುವಾಯ್ತು. ಓಹೋ ಲಡ್ಡು ಸಿಂಗ್ ಸರ್, ಯುಡಿ ನೀನು ಮಾತನ್ನ ಅರ್ಥ ಮಾಡ್ಕೋ. ಏಲಿಯನ್ಸ್ ಇರೋದಿಲ್ಲ. ರಬ್ಬರ್ ಪ್ಲಾನೆಟ್ ಅಂತ ಹೆಸರನ್ನ ನಾನು ಇದುವರೆಗೂ ಯಾವತ್ತೂ ಕೇಳೇ ಇಲ್ಲ. ನೀವು ಪ್ಲೀಸ್ ಅನೌನ್ಸ್ಮೆಂಟ್ ನ ನಿಲ್ಸಿ, ಮತ್ತೆ ಈ ತರ ಹೆದರ್ಸೋದನ್ನ ನಿಲ್ಸಿ. ನಾವು ರಬ್ಬರ್ ಮ್ಯಾನ್ ನ ಹಿಂಬಾಲಿಸಿ ನಿಜ ಏನು ಅಂತ ತಿಳ್ಕೊಬೇಕು. ಓಕೆ ಶಿವ, ಶಿವ ನಮ್ ಜೊತೆಗಿರುವಾಗ ಯಾವ ಸಮಸ್ಯೆನೂ ಇರೋದಿಲ್ಲ. ಆಲ್ ದ ಬೆಸ್ಟ್ ಶಿವ. ಏಲಿಯನ್ಸ್ ಇರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಡಿಬೇಟ್ ನಡೀತಾ ಇರುತ್ತೆ. ಆದ್ರೆ ನಮ್ಮ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ನಂಬೋದೇನಂದ್ರೆ, ಅವ್ರ ಹತ್ರ ರಬ್ಬರ್ ಪ್ಲಾನೆಟ್ ಇಂದ ಒಂದು ಏಲಿಯನ್ ಬಂದಿದೆ. ಅದು ಇಡೀ ವೇದಾ ಸಿಟಿನ ಖಾಲಿ ಮಾಡೋದಕ್ಕೆ ಹೇಳಿದೆ. ಇಲ್ಲ ಅಂದ್ರೆ ಅದು ಎಲ್ಲರನ್ನ ಕಬಳಿಸ್ಕೊಳ್ಳುತ್ತೆ. ಇದ್ರಿಂದಾನೇ ಲಡ್ಡು ಸಿಂಗ್ ಸರ್ ವೇದಾ ಸಿಟಿನಲ್ಲಿ ಎಲ್ಲರಿಗೂ ಮನೆ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಹೇಳಿದ್ದಾರೆ. ಈ ಊರ್ಗೆ ಯಾರ್ದೋ ಕಣ್ಣು ಬಿದ್ದಿದೆ, ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಸದ್ಯ ಲಡ್ಡು ಸಿಂಗ್ ಸರ್ ಶಿವಾನ್ ಕರ್ಕೊಂಡು ಹೋಗೋಕ್ ಬಂದಿಲ್ಲ. ಅಯ್ಯೋ ದೇವ್ರೆ, ಈ ಲಡ್ಡು ಸಿಂಗ್ ನ ನಂಬ್ಕೊಂಡ್ರೆ ಏನ್ ಕೆಲ್ಸನೂ ಆಗೋದಿಲ್ಲ. ನಾನು ಆ ಏಲಿಯನ್ ಓಡಿಸೋ ರಾಗನ ಹಾಡ್ತೀನಿ, ನೋಡ್ತಾ ಇರಿ. ಅದ್ ಯಾವ ಏಲಿಯನ್ ಆದ್ರೂ ಓಡ್ ಹೋಗ್ಬೇಕು. ಇಲ್ಲ ತಾತ ಅವ್ರ, ನಿಮ್ ಮಾತನ್ನ ಕೇಳಿಸ್ಕೊಂಡು ಅವ್ರು ಇಲ್ಲಿಗೆ ಬಂದ್ಬಿಟ್ಟಾರೋ. ವೇದಾ ಸಿಟಿಯಿಂದ ಬಿಸಿ ಬಿಸಿ ಸುದ್ದಿ ಬಂದಿದೆ. ಇಲ್ ನೋಡಿ, ಈ ರಬ್ಬರ್ ಮ್ಯಾನ್ ವೇದಾ ಸಿಟಿನ ಖಾಲಿ ಮಾಡೋಕ್ ಹೇಳ್ದವನು ಇವತ್ತು ಎಲ್ಲಾ ಕಡೆ ಕಳ್ತನ ಮಾಡ್ತಾ ಇದ್ದಾನೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಇವನು ರಬ್ಬರ್ ಮ್ಯಾನ್ ಅನ್ನೋದು ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೆ ಅವನು ಕಳ್ತನ ಮಾಡ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ನಮ್ಗೆಲ್ಲ ಇನ್ನೂ ಸಿಕ್ಕಿಲ್ಲ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹೇಗ್ ಮಾಯ ಆಗಿದ್ದಾರೆ ಅಂದ್ರೆ ಕತ್ತೆ ಮೇಲಿರೋ ಕೋಡಿನ ತರ. ಏನು, ನನ್ನನ್ನ ಹೋಗಿ ಇಂಥ ಕೆಟ್ಟದಕ್ಕೆ ಹೋಲಿಸ್ತಾ ಇದ್ದೀರಾ? ಶಿವ, ಶಿವ ಏನಾದ್ರೂ ಮಾಡು. ಈ ರಬ್ಬರ್ ಮ್ಯಾನ್ ನನ್ನನ್ನ ಜೊತೆ ಕರ್ಕೊಂಡು ಹೋಗ್ತಾನೋ ಬಿಡ್ತಾನೋ, ಆದ್ರೆ ನನ್ನ ಹೆಸರಂತೂ ಕೆಡಿಸಿ ಹೋಗ್ತಾನೆ. ಏನಾದ್ರೂ ಹೇಳು ಶಿವ. ಲಡ್ಡು ಸಿಂಗ್ ಸರ್, ನಿಮ್ಗೆ ಇವಾಗ ಕೂಡ ಅನ್ಸುತ್ತಾ ಇವರೊಂದು ಏಲಿಯನ್ ಅಂತ? ಅಯ್ಯೋ, ಸ್ವಲ್ಪ ನೀವು ಯೋಚನೆ ಮಾಡಿ ನೋಡಿ. ಏಲಿಯನ್ಸ್ ನಮ್ಮ ಕರೆನ್ಸಿನ ತಗೊಂಡು ಏನ್ ಮಾಡ್ತಾರೆ? ಇವರು ಯಾವ ರೀತಿಯ ಏಲಿಯನ್ ಕೂಡಾನು ಅಲ್ಲ. ಶಿವ, ನಾನ್ ಹೇಳ್ತಾ ಇರೋದು ತಪ್ಪಿರಬಹುದು, ಆದ್ರೆ ಕಾಡ್ನಲ್ಲಿ ನಮ್ಗೆ ಸುಕ್ಕ ಮತ್ತೆ ಅವನ ಟೀಮ್ ಅವರು ರಬ್ಬರ್ನ ಕತ್ತರಿಸೋದು ಕಾಣಿಸುತ್ತೆ. ಮತ್ತೆ ಈ ರಬ್ಬರ್ ಮ್ಯಾನ್, ನನಗನ್ನಿಸ್ತಾ ಇರೋದೇನಂದ್ರೆ ಇಬ್ರಲ್ಲೂ ಏನೋ ಕನೆಕ್ಷನ್ ಇದೆ ಅಂತ. ನೀನ್ ಹೇಳ್ತಿರೋದು ಸರಿ ಅನ್ಸುತ್ತೆ ರೇವಾ. ಎರಡು ಕ್ರೈಮ್ ಅಲ್ಲಿ ಒಂದು ಕಾಮನ್ ವಿಷಯ ಏನಂದ್ರೆ ಅದು ರಬ್ಬರ್. ಲಡ್ಡು ಸಿಂಗ್ ಸರ್,
ರಬ್ಬರ್ ಬ್ಯಾಂಡ್ ನ ಕೂಡ ನಾವು ಜಾಸ್ತಿ ಎಳ್ದಾಡಿದ್ರೆ ಅದು ಕೂಡ ಕಿತ್ತೋಗುತ್ತೆ. ರಬ್ಬರ್ ಮ್ಯಾನ್ ಇವತ್ತು ಕೂಡ ಕಳ್ತನ ಮಾಡೋದಕ್ಕೆ ಬಂದೇ ಬರ್ತಾನೆ. ಹಾ, ನಾವು ಅವನ್ನ ಮೂರಿಲೇಬೇಕಿವತ್ತು. ಫ್ರೆಂಡ್ಸ್, ಗೆಟ್ ರೆಡಿ ಫಾರ್ ಪೆಟ್ರೋಲಿಂಗ್. ರೇವಾ, ಬಲೂನ್ ಓದೋದನ್ನ ನಿಲ್ಸು. ನಂಗೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಹೌದಾ? ಏನ್ ಯೋಚಿಸ್ತಾ ಇದ್ದಾನೆ ನನ್ನ ಕಥೆಗಾರ? ನೀನ್ ಬಬಲ್ ಗಮ್ ನ ನೋಡ್ಬಿಟ್ಟು ನನ್ಗೆ ನಮ್ ಊರಿನ ನೆನ್ಪಾಗ್ತಿದೆ ಗೊತ್ತಾ. ನಾನು ಮತ್ತೆ ನನ್ ಗೆಳೆಯ ಒಂದ್ ಕಾಂಪಿಟೇಷನ್ ಆಡ್ತಿದ್ವಿ. ಏನಂದ್ರೆ ಒಂದ್ ಬಬಲ್ ಗಮ್ ನ ಎಷ್ಟ್ ದಿವ್ಸ ತಿನ್ಬೋದು ಅಂತ. ಒಂದೇ ಚ್ವಿಂಗಮ್ ಎಷ್ಟೊಂದ್ ದಿನಾನ ಅದ್ ಹೇಗ್ ತಿಂತಿದ್ರಿ? ಹಾ, ದಿನ ಇಡೀ ತಿನ್ಬಿಟ್ಟು ರಾತ್ರಿ ಫ್ರಿಜ್ ಅಲ್ಲಿ ಇಡ್ತಿದ್ವಿ. ಮತ್ತೆ ಬೆಳಿಗ್ಗೆ ಆದ್ಮೇಲೆ ಅದೇ ಚಿಂಗಮ್ನ ಮತ್ತೆ ತಿಂತಿದ್ವಿ. ಬೆಳಿಗ್ಗೆನೆ ಚಿಂಗಮ್ ಅಗಿಯೋದು ಕಷ್ಟ ಆಗ್ತಿತ್ತು, ಯಾಕಂದ್ರೆ ಅದು ಫ್ರಿಜ್ ಅಲ್ಲಿ ಫ್ರೀಸ್ ಆಗೋಗ್ತಿತ್ತಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಾರ್ಮಲ್ ಆಗ್ತಿತ್ತು. ಆಮೇಲೆ ಮತ್ತೆ ನಾವು ಚಿಂಗಮ್ನ ತಿಂತಿದ್ವಿ. ಶಿವ, ಐಡಿಯಾ ಸಿಕ್ಬಿಡ್ತು. ಆದಿ, ಯು ಆರ್ ಜೀನಿಯಸ್. ಯು ಆರ್ ಸೂಪರ್ ಡೂಪರ್ ಇಂಟೆಲಿಜೆಂಟ್. ಹೌದು ನಾನು ಇಂಟೆಲಿಜೆಂಟೆ, ಆದ್ರೆ ಅದನ್ನ ಯಾವತ್ತೂ ನಾನು ತೋರ್ಸ್ಕೊಳ್ತಿರ್ಲಿಲ್ಲ. ಇವಾಗ ಏನಾಯ್ತಂತಾದ್ರೂ ಹೇಳು. ಚ್ವಿಂಗಮ್ ಫ್ರಿಜ್ ಅಲ್ಲಿ ಇಡೋದ್ರಿಂದ ಗಟ್ಟಿ ಆಗತ್ತೆ. ಈ ಬಬಲ್ ಗಮ್ ನ ನೀರ್ನಲ್ಲಿ ಹಾಕಿದ್ರೆ ಇದು ಗಟ್ಟಿ ಆಗತ್ತೆ. ಇಲ್ ನೋಡಿ ಎಷ್ಟು ಗಟ್ಟಿ ಆಗಿದೆ. ನಾವು ರಬ್ಬರ್ ಮ್ಯಾನ್ ಮೇಲೆ ಕೋಲ್ಡ್ ಆಗಿರುವಂತಹ ಗ್ಯಾಸ್ ನ ಹಾಕಿದ್ರೆ ಅವನು ಹೀಗೆ ಗಟ್ಟಿ ಆಗ್ಬಿಡ್ತಾನೆ. ಕಡೆ ಪಕ್ಷ ಸ್ವಲ್ಪ ಸಮಯ ಆದ್ರೂ ಡಿಆಕ್ಟಿವೇಟ್ ಆಗ್ತಾನಲ್ಲ. ಓಹ್, ಬ್ರಿಲಿಯಂಟ್ ರೇವಾ, ಇದಂತೂ ಒಳ್ಳೆ ಐಡಿಯಾ. ಆದಿ, ನೀನಂತೂ ಗ್ರೇಟ್. ಆಗಾಗ ಊರಲ್ಲಿ ಏನ್ ಮಾಡ್ದ್ಯಾ ಅಂತ ನಮಗ್ ಕೇಳಿಸ್ತಾ ಇರು. ಹಾಗಾದ್ರೆ ಬನ್ನಿ, ಕೋಲ್ ಗ್ಯಾಸ್ ತಗೊಂಡು ರಾತ್ರಿ ಇಡೀ ಪೆಟ್ರೋಲಿಂಗ್ ಮಾಡೋಣ. ರಬ್ಬರ್ ಮ್ಯಾನ್ ಎಲ್ಲಾದ್ರೂ ಇರ್ತಾನಲ್ವಾ? ಅದ್ರ ಅವಶ್ಯಕತೆ ಇಲ್ಲ. ಗೆಸ್ ವಾಟ್? ವಾವ್ ಶಿವ, ಗುಡ್ ಥಿಂಕಿಂಗ್. ಈಗ ನಾವು ಅವ್ನ್ ಡೆನ್ಗೆ ಹೋಗ್ಬಹುದು ಅಲ್ವಾ? ಎಸ್, ಈಗ ಲಡ್ಡು ಸಿಂಗ್ ಸರ್ಗೆ ಕೂಡ ಈ ಮಾತನ್ನ ಹೇಳ್ಬಿಡೋಣ. ಏನ್ರ ಮಾಡ್ತಿದ್ದೀರಾ ನೀವು? ರಾತ್ರಿಯಿಂದ ಬೆಳಗ್ಗೆ ಆಗೋಯ್ತು, ಆದ್ರೆ ಯಾವುದೇ ರಿಸಲ್ಟ್ ನನಗೆ ಸಿಕ್ಕೇ ಇಲ್ಲ. ನೀನೇ ತಾನೇ ಹೇಳಿದ್ದು ನಿನ್ ತರ ಎಷ್ಟು ಕ್ಲೋನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ. ಯಾವಾಗ 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 ಮಾಡ್ತೀಯಾ ಹೇಳೋ? ಸರ್, ಹೋಗಿದೆ. ನೀವು ಈಗ ಅದನ್ನ ಚೆಕ್ ಮಾಡಬೇಕು. ನೀವೀಗ ಈ ಚೇರ್ ಮೇಲೆ ಕೂತ್ಕೊಳ್ಳಿ, ಆಮೇಲೆ ನೀವು ರಿಸಲ್ಟ್ ನ ಚೆಕ್ ಮಾಡಬಹುದು. ಬಾಸ್, ನೀವ್ ಯಾವತ್ತೂ ನಮ್ಗೆ ಹೇಳೇ ಇರ್ಲಿಲ್ಲ ನೀವೊಬ್ರು ಟೀಚರ್ ಅಂತ. ಅಯ್ಯೋ, ನೀವೆಲ್ಲ ಸೈಡ್ಗೆ ಹೋಗಿ. ನೀವು ಬರೀ ಹೊಡೆದಾಟ ಬಡ್ದಾಟ ಮಾಡಿ ಸಾಕಷ್ಟೇ. ನಾವೇ ಬುದ್ಧಿ ಉಪಯೋಗಿಸ್ತೀವಿ. ಸರ್, ನೀವು ಬೇಗ ಈ ಚೇರ್ ಮೇಲೆ ಕುತ್ಕೊಂಡ್ಬಿಡಿ. ಬಾಸ್, ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊಂಬಿಡಿ. ನಿಮ್ ಕ್ಲೋನ್ ಹೊರಗಡೆ ಬರ್ತಿದ್ದಂಗೆ ನೀವು ಏನಾದ್ರೂ ಮೇಲ್ಗಡೆ ಹೋಗ್ಬಿಡ್ತೀರಾ ಬಾಸ್, ಗೊತ್ತಾಯ್ತಾ? ಇವನು ಬಾಯಿ ಮುಚ್ಚಿಸ್ರಲೇ. ಸೈಂಟಿಸ್ಟ್, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕತೆ ಎಲ್ಲ ಮುಗಿದು ಹೋಗ್ಬಿಡತ್ತೆ. ನಿಮ್ಮ ಜೀವನ ತೆಗೆದು ಬಿಡ್ತೀನಿ. ಸರ್, ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕುತ್ಕೊಳ್ಳಿ ಸಾಕು. ನಾವು ಸ್ವಲ್ಪ ಸ್ಪೆಷಲ್ ಕೆಮಿಕಲ್ಸ್ ನ ರೆಡಿ ಮಾಡಿದೀವಿ. ಅದು ಇದರಿಂದ ನಿಮ್ಮ ಬಾಡಿ ಒಳಗಡೆ ಹೋಗುತ್ತೆ, ಮತ್ತೆ ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಕ್ಲೋನ್ ಹೊರಗೆ ಬಂದ್ಬಿಡುತ್ತೆ. ರೆಡಿ? ಕೌಂಟ್ ಡೌನ್ ಸ್ಟಾರ್ಟ್. 5, 4, 3, 2, 1 and go. Hello everybody. ಬಾಸ್, ಅವನ್ ಬಂದಿದ್ದಾನೆ. ಕ್ಲೋನ್ ಬಂತಾ? ಎಲ್ಲಿ 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 ಕ್ಲೋನ್ ಎಲ್ಲಿ ಎಲ್ಲಿ ಹೇಳಿ ಹೇಳಿ. ಕ್ಲೋನ್ ಅಲ್ಲ ಬಾಸ್, ನಮ್ಮೆಲ್ಲರ ಹ್ಯಾಪಿ ಡೇಟ್ಗಳನ್ನ ಎಂಡ್ ಮಾಡೋಕೆ ಶಿವ ಬಂದಿದ್ದಾನೆ. ಬೇಡ ಸಾರ್, ನಿಂತ್ಕೊಳ್ಳಿ. ಹಾಗಾದ್ರೆ ನೀನು ಇಲ್ಲಿವರೆಗೂ ಬಂದ್ಬಿಟ್ಟ್ಯಾ ಮಗು?
ಮತ್ತೆ ಮರ್ತೋದ್ರ ಅಂಕಲ್, ಮಗು ಅಂತ ಕರಿಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ನೋಡು, ನೀನು ಫೈಟ್ ಗೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಶಿವನ ಹತ್ರ ಗೆಲ್ಲೋದಕ್ಕಾಗಲ್ಲ ನಿನ್ಗೆ. ನೀನ್ ಸೋತ್ ಹೋಗ್ತೀಯಾ. ನಾಡಿ ಜೈಲಿಗೆ ಸರೆಂಡರ್ ಆಗು. ನಾಡಿ. ನಾನು ಈ ಮಗು ಮುಂದೆ ಸೋಲು ಒಪ್ಕೊಳ್ಳೋದೇ ಇಲ್ಲ. ನನಗೆ ಯಾಕೆ ಹೊಡಿತಾ ಇದೀಯಾ? ನಾನ್ ಸಮಾಧಾನದಿಂದ ಮಾತಾಡ್ತಾ ಇದ್ದೀನಿ. ಶಾಂತಿ, ತಾಳ್ಮೆ, ಸಮಾಧಾನ. ಈ ಮಗು ಶಾಂತಿಯಿಂದ ಇರೋದಕ್ ಬಿಟ್ರೆ ತಾನೆ. ಶಾಂತಿಯಿಂದ ನಾನು ಮರಗಳನ್ನ ತಗೊಂಡು ಹೋಗ್ತಾ ಇದ್ದೆ, ಮಗು ಅಲ್ಗೂ ಬಂದ್ಬಿಟ್ಟ. ಶಾಂತಿಯಿಂದ ನಾನು ಬ್ಯಾಂಕ್ ನಲ್ಲಿ ದುಡ್ಡು ತಗೊಂಡು ಹೋಗ್ತಾ ಇದ್ದೆ, ಅಣ್ಣ ಅವನು ಅಲ್ಗೂ ಬಂದ್ಬಿಟ್ನಲ್ಲಪ್ಪ. ಇನ್ ಎಲ್ಲಿಂದ ಶಾಂತಿ? ಈಗ ಇಲ್ಲಿಗೂ ಬಂದ್ಬಿಟ್ಟ. ನಿನ್ ಮುಖನ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡು ಪ್ಲೀಸ್. ಮುಖ ದೂರ ಮಾಡು. ಇವತ್ತು ನೀನು ಉಳಿಯೋದಿಲ್ಲ. ಇದೇನಾಗ್ತಾ ಇದೆ? ನನ್ನ ಮುರಿದು ಹೋಗ್ತಾ ಇದ್ದೀನಿ. ನನ್ನ ದೇಹ ಎಲ್ಲ ಒಡೆದು ಹೋಗ್ತಾ ಇದೆ. रबर मैन, इवाग नीन कहते मुगीतो। बदन तुम्हारा टूट रहा है, क्या करोगे? शिवा से फाइटिंग कैसे करोगे? ವಾ ನಾವು ಮಾಡ್ಬಿಟ್ವಿ ರಬ್ಬರ್ ಮ್ಯಾನ್. ನಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇವಾಗ ನೀನ್ ಎಷ್ಟು ಬೇಕಾದ್ರೂ ಕ್ಲೋನ್ಸ್ ನ ಮಾಡಬಹುದು. एक से मैं 2 3 बनाऊं, 3 से 6 9 बनाऊं, दुनिया पे मैं राज करूंगा. क्या करोगे? तुम क्या करोगे? शिवा मैं तुमसे फाइट करूंगा, तेरा हुलिया टाइट करूंगा, बच्चा बच्चा कहता रहूंगा. क्या करोगे? तुम क्या करोगे? 1 से मैं 2 3 बनाऊं, 3 से 6 9 बनाऊं, दुनिया पे मैं राज करूंगा. क्या करोगे? शिवा मैं तुमसे फाइट करूंगा, तेरा हुलिया टाइट करूंगा, बच्चा बच्चा कहता रहूंगा. क्या करोगे? तुम क्या करोगे? ಓ ಇಲ್ಲ, ಇವರು ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಶಿವ, ನೀನ್ ಹೇಗ್ ಫೈಟ್ ಮಾಡ್ತೀಯಾ? ನೀನ್ ಎಷ್ಟು ಪಂಚ್ ಹೊಡಿತೀಯೋ ಅಷ್ಟು ಕ್ಲೋನ್ಗಳಾಗ್ತಾ ಇದಾವೆ. ಕಮ್ ಆನ್, ಫೈಟ್ ಶಿವ, ಫೈಟ್. ನೋಡೋಣ ಯಾರಿಗೆ ಎಷ್ಟು ದಮ್ಮಿದೆ ಅಂತ. ರೇವಾ, ಆಕ್ಷನ್! ಇವ್ರಿಗೆ ಏನಾಯ್ತೋ? ಇವರು ಕೋಲ್ ಗ್ಯಾಸ್ ತಗೊಂಡ್ಬಂದಿದ್ದಾರೆ. ಇವರಿಂದ ತಪ್ಪಿಸ್ಕೊಳ್ಳಿ ನೀವು. ಎಬಿಶಿಮ್, ಹಿಟ್ ಮೀ. ಎಲ್ಲಿ ಹೋಯ್ತು ನಿನ್ನ ಧೈರ್ಯ? ಹಿಟ್ ಮೀ. Now you are finished. No, you are finished. ಬಾಯ್ ಬಾಯ್ ರಬ್ಬರ್ ಮ್ಯಾನ್. ಬೇಡ ಪ್ಲೀಸ್ ಬೇಡ. ನಿಮ್ಗಿನ್ನೊಂದು ಪ್ಲಾನ್ ಸಿಗೋವರ್ಗುನು ನೀವು ಹೀಗೇನೆ ಇರಿ, ಓಕೆನಾ? ಬೇಡ. ಲಡ್ಡು ಸಿಂಗ್ ಸರ್, ಅರೆಸ್ಟ್ ಮಾಡಿ ಇವ್ರನ್ನ.
ಸರಿ ಶಿವ, ಇವನ್ನ ಇದೇ ರೀತಿಯಲ್ಲಿ ಜೈಲಿಗೆ ಹಾಕ್ತೀನಿ. ಆಮೇಲೆ ಇವನ್ನ ಸರಿ ಮಾಡೋ ಫಾರ್ಮುಲನ್ನ ಹುಡುಕದ್ರಾಯ್ತು. ನಡಿ ನಡಿ. ಸರ್, ನಿಮ್ಗಳ ಹತ್ರ ಒಂದು ರಿಕ್ವೆಸ್ಟು. ರಬ್ಬರ್ ಮ್ಯಾನ್ನ ನಾರ್ಮಲ್ ಮ್ಯಾನ್ ಆಗ್ಸೋಕೆ ಯಾವ್ದಾದೊಂದು ಫಾರ್ಮುಲಾ ಕಂಡುಹಿಡೀರಿ. ಆಯ್ತು ಶಿವ. ಬನ್ನಿ ಬನ್ನಿ, ಹಾಗಾದ್ರೆ ನಾನು ನಮ್ಮ ಊರಿನ ಕತೆಗಳನ್ನ ಹೇಳ್ತೀನಿ. ಬೇಡ, ಈಗ ಬೇಡ. Watch India's largest kids library only on Jio Hotstar. Download the app now.